ಅಕ್ಕ, ನನಗೆ ಯಾಕೋ ನಾವು ತಪ್ಪು ಮಾಡಿಬಿಟ್ವೇನೋ ಅನ್ನಿಸ್ತೈತೆ. ಯಾಕೆ ಗಂಗಾ? ಈ ಮನೆಯಾಗೆ ಹಿಂಗೆ ದಿನ ನೋಡೋ ಸೂರು ನೋಡ್ಕೊಂಡು ಅದೇ ಬಣ್ಣ ಇಲ್ಲದ ಗೋಡೆ ನೋಡ್ಕೊಂಡು ಮನಿಕೊಂಡಿರೋಕ್ಕಿಂತ ಅವ್ರ ಕೂಟೆ ಜಾತ್ರೆಗೆ ಹೋಗಿದ್ದಿದ್ರೆ ಬಣ್ಣ ಬಣ್ಣದ ದೀಪ, ಬಣ್ಣ ಬಣ್ಣದ ಜನ, ದ್ಯಾವ್ರ ಉತ್ಸವ, ತೇರು ಎಲ್ಲ ನೋಡ್ಬೋದಿತ್ತಲ್ವ ಅಕ್ಕ? ನಾನು ಅಲ್ಲಿಗೆ ಹೋಗಿದ್ದಿದ್ರು ನನಗೆ ಯಾವ ಬಣ್ಣನೂ ಕಾಣ್ತಿರ್ಲಿಲ್ಲ ಗಂಗಾ. ನೋಡಿ ನೀವು ಮತ್ತೆ ಹಂಗೆ ಮಾತಾಡ್ತಿದ್ದೀರಾ. ಅಣ್ಣ ಏನು ಹೇಳಿದ್ರು? ಹಿಂದೆ ಆಗಿದ್ದನ್ನೆಲ್ಲ ಮರ್ತ್ಕೊಂಡು ಮುಂದೆ ಹೋಯ್ತಾ ಇರಬೇಕು ಅಂತ ತಾನೇ? ಇದ್ಯಾಕಕ್ಕ ಮಾತು ನಿಲ್ಲಿಸ್ಬಿಟ್ರಿ? ಅಕ್ಕ, ಮೊದಲೇ ಲಕ್ಷ್ಮಿ ಅಕ್ಕ ಬೇಜಾರನಾಗಿದ್ರು. ಅಕ್ಕನ ಕಳ್ಕೊಂಡು ದುಃಖ ಬೇರೆ. ತನಗೆ ಲಗ್ನ ಆಗೋಗೈತಲ್ಲ, ಅದು ನನಗೆ ಗೊತ್ತಿಲ್ಲದೆ ಅನ್ನೋ ಕೋಪ ಬೇರೆ ಇತ್ತು. ಎಲ್ಲ ನೋವು ಸೇರ್ಕೊಂಡು ಎತ್ತಾಗ ಹೊಂಟೋಯ್ತವ್ರು ಅಂತ ಆ ಕತ್ಲಲ್ಲೇ ನಾನು ಅವ್ರನ್ನ ಹುಡಿಕೊಂಡು ಹೋದೆ. ಆದರೆ ಅಕ್ಕ ಎತ್ತಾಗ ಹೋದ್ರು, ನಂಗೆ ಸಿಗ್ನೇ ಇಲ್ಲ. ಮತ್ತೆ ನಿನ್ನ ರಾತ್ರೆಲ್ಲ ಎಲ್ಲಿದ್ದೇವಾ? ಅಕ್ಕನ ಹುಡಿಕೊಂಡು ನಡೀತಾ ಹೋದವಳು ಯಾವುದೋ ಊರಿಗೆ ಹೊಂಟೋಗಿದ್ದೆ. ಆಮ್ಯಾಕೆ ನಮ್ಮೂರು ಇಂಥದ್ದು ಅಂದಾಗ ಅಲ್ಲೊಬ್ಬಕ್ಕ, ಹೆಣ್ಣು ಹುಡುಗಿ ನೀನು ಸ್ಯಾನೆ ದೂರ ಬಂದ್ಬಿಟ್ಟಿದ್ದೀಯಾ, ಬೆಳಗ್ಗೆ ಹೋಗುವಂತೆ ಇವತ್ತಿಲ್ಲೇ ಮನಿಕೋ ಅಂತ ಅವ್ರ ಮನೆಯಾಗೆ ಉಳಿಸ್ಕೊಂಡಿದ್ರು. ಮಾರನೇ ದಿನ ಪೇಪರ್ ಓದಿದ್ಮ್ಯಾಕೆ ನಂಗೆ ಹಿಂಗೆಲ್ಲ ಆಗೈತೆ ಅಂತ ಗೊತ್ತಾಗಿದ್ದು. ನಾನು ಇಲ್ಲಿಗೆ ಬಂದಿದ್ದು. ಹೆಂಗೋ ಬಿಡಮ್ಮ, ಸತ್ತು ಬದುಕು ಬಂದಲ್ಲ, ನಮ್ಗಷ್ಟೇ ಸಾಕು ಮಗ, ಅಷ್ಟೇ ಸಾಕು. ಗಂಗಾ, ನಾನು ಊರಿಗೆ ಫೋನ್ ಮಾಡಿ ಅಪ್ಪ ಅವಂಗೆ ಹಿಂಗೆ ಆಯ್ತು ಅಂತ ಹೇಳ್ಬಿಟ್ಟು ಬರ್ತೀನಿ. ಸ್ವಾಮಿಗಳು ಹೇಳಿ ಸ್ವಾಮಿಗಳೇ. ಸರ್, ಇವಳು ನನ್ನ ಕಂದ, ನನ್ನ ಹೆಂಡತಿ ಗಂಗಾ ಬದುಕಿದಾಳೆ ಸರ್. ಲಕ್ಷ್ಮಿ ಅವತ್ತು ರಾತ್ರಿ ಮನೆಗೆ ಬೆಂಕಿ ಬೀಳೋ ಹೊತ್ತಲ್ಲಿ ಅವರಿಬ್ರು ಆಚೆ ಇದ್ರಂತೆ ಸರ್. ಆದರೆ ಆ ಲಕ್ಷ್ಮಿ ಇವಳು ಕೂಗ್ತಾ ಇದ್ರು, ಕತ್ಲಲ್ಲಿ ಕೇಳ್ದೊಳಂಗೆ ಎಲ್ಲೋ ಹೋಗ್ತಾ ಇದ್ಲಂತೆ ಸರ್. ಅಂದ್ರೆ ಬಹುಶಃ ಅವಳು ಎಲ್ಲೋ ಕತ್ಲಲ್ಲಿ ಕಳೆದೋಗಿರ್ಬೇಕು ಅಥವಾ ಸತ್ತೇ ಹೋಗಿರ್ಬೋದು ಸರ್. ಅಲ್ಲ ಅಲ್ಲ ಅದು ಸೂರ್ಯ ಅವ್ವ ಬಂದೆ, ಬೀರ್ ಬರ್ರಿ. ಬಂದೆ.